ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ದೊಡ್ಡ ಮನೆ ಊಟ ಎಲ್ಲಿ ನೋಡಿದ್ರು ದೊಡ್ಡ ಮನೆ ಊಟ. ಎಷ್ಟೊಂದು ಜನ ನಮ್ಗೆ DM ಮಾಡಿದ್ರು, ಸರ್ ನಿಮ್ಮ ಹೋಟೆಲ್ದು ವ್ಲಾಗ್ ಮಾಡ್ಬೋದಿತ್ತಲ್ಲ ಓಪನಿಂಗ್ ಸೆರೆಮನಿದು ಅಂತ. ಕಾರಣಾಂತರಗಳಿಂದ ಮಾಡಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ನಿಮ್ಗೆ ಆ ಹೋಟೆಲ್ ನ ಫುಲ್ ಡೀಟೇಲ್ ಆಗಿ ತೋರ್ಸೋಣ ಅಂತ. ಅದ್ರ ಆಂಬಿಯನ್ಸ್ ಆಗಿರ್ಬೋದು, ಹಾಗೆ ಅಲ್ಲಿ ಏನ್ ಸ್ಪೆಷಲ್ ಮಾಡ್ತಾರೆ, ಅಲ್ಲಿನ ಫೇವ್ರೆಟ್ ಫುಡ್ ಯಾವುದು, ಹಾಗೆ ಸ್ಪೆಷಲ್ ಫುಡ್ ಯಾವುದು ಅಂತ. ಸೊ ಅದೆಲ್ಲ ಇವತ್ತು ಈ ವ್ಲಾಗ್ ಅಲ್ಲಿ ನಿಮಗೆ ತೋರಿಸ್ತೀವಿ, ಬನ್ನಿ. ಹಾಗೆ ಒಂದಿಬ್ರು ಸ್ಪೆಷಲ್ ಗೆಸ್ಟ್ ಗಳಿದ್ದಾರೆ, ಅವ್ರು ನಾನು ಮಾತಾಡ್ಸೋಣ, ನಿಮ್ಮ ಫೇವ್ರೇಟ್ಸ್. ಸೊ ಬನ್ನಿ ಒಳಗೋಣ ದೊಡ್ಡ ಮನೆ ಊಟದೊಳಗೆ. ಇವಾಗ ಫೈನಲಿ ದೊಡ್ಡ ಮನೆ ಊಟ ಹತ್ರ ಬಂದ್ವಿ. ಒಳಗೋಗಿ ಆಂಬಿಯನ್ಸ್ ಹೇಗಿದೆ ಅಂಡ್ ಅಡುಗೆ ಮಾಡೋ ಶೈಲಿ ಪಕ್ಕಾ ನಾಟಿ ಸ್ಟೈಲ್ ಅಲ್ವಾ, ಹೇಗೆ ಮಾಡ್ತಾರೆ ಅಂಡ್ ಇಂಟೀರಿಯರ್ ಎಲ್ಲ ಹೇಗಿದೆ ಅಂಡ್ ನಮ್ಮ ಇಬ್ರು ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದ್ನಲ್ಲ, ಅವ್ರು ಯಾರು ಅಂತ ಹೇಳ್ತೀನಿ, ವೆಯ್ಟ್ ಮಾಡ್ತೀನಿ ನೋಡಿ. ದಿಸ್ ಈಸ್ ದೊಡ್ಡ ಮನೆ ಊಟ. ಬನ್ನಿ ಒಳಗೋಣ. ಇಲ್ಲೇ ರೀ ಶಿವಣ್ಣ ಟೇಪ್ ಕಟ್ ಮಾಡಿದ್ದು ಇಲ್ಲೇ. ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ್ಯಂಡ್ ದೊಡ್ಡ ಮನೆ ಊಟ ಅಂದ್ರೇನೆ ಒಂದು ಸ್ಪೆಷಲ್, ಬಿಕಾಸ್ ಮನದ ಇದದ ಊಟ. ಸೊ ಈ ದೊಡ್ಡ ಮನೆ ಊಟಕ್ಕೆ ಇಷ್ಟು ದೊಡ್ಡ ಆಂಬಿಯನ್ಸ್ಗೆ ವೆಲ್ಕಮ್ ಮಾಡೋದಕ್ಕೆ ನಂಗೆ ಯಾರೂ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ಬಂದರು ವೆಲ್ಕಮ್ ಮಾಡ್ಬೇಕಂತ. ಫೈನಲಿ ನಮ್ಮ ಶೆಫ್ ನನ್ನ ವೆಲ್ಕಮ್. ಸಾಕು, ಜಾಸ್ತಿ ವೆಲ್ಕಮ್ ವೆಲ್ಕಮ್. ಹಾಗೆ ಒಂದು ಆ ಕಡೆ ಸೈಡು ದೊಡ್ಡ ಮನೆ ಊಟಕ್ಕೆ ಫಸ್ಟ್ ಬರ್ತಿದ್ದಾಗೇನೆ ಕೈ ತೊಳ್ಕೋಬೇಕು. ಊಟ ಮಾಡೋದಕ್ಕೆ ಫಸ್ಟ್ ಕೈ ತೊಳ್ಕೋಬೇಕು, ಆಮೇಲೆ ಕೈ ತೊಳ್ಕೋಬೇಕು. ದೊಡ್ಡ ಮನೆ ಊಟ ಆಂಬಿಯನ್ಸ್ ಹೇಗಿದೆ, ಟೇಬಲ್ಸ್ ಹೇಗಿದೆ, ಚೇರ್ಸ್ ಹೇಗಿದೆ, ಅದೆಲ್ಲ ನೋಡಿದ್ರೆ ನಿಮಗೆ ಬರೀ ಆಂಬಿಯನ್ಸ್ ನೋಡಿದ್ರೆ ಊಟ ಮಾಡಬೇಕು ಅಂತ ಅನ್ಸುತ್ತೆ. ಬನ್ನಿ ಹಾಗೆ ಒಂದು ಪ್ಲಾನ್ ಮಾಡಿ ನಮ್ಮ ದೊಡ್ಡ ಮನೆ ಊಟ ಟೇಬಲ್ ಚೇರು ಸರ್ಕಾರ ಕಡೆ ಮನೆ ಊಟ ಆಂಬಿಯನ್ಸ್, ಚೇರ್ಸು, ಟೇಬಲ್ಸ್ ಆ್ಯಂಡ್ ಓವರ್ ಆಲ್ ಹೇಗಿದೆ ಅಂತ ನೋಡಿದ್ರೆ ಒಂದು ಝಲಕನ್ನು. ಈಗ ನಮ್ಮ ದೊಡ್ಡ ಮನೆ ಊಟ ಓನರ್ಸ್ ಆದಂಥ ರಮಿಕಾ ಶಿವು ಆ್ಯಂಡ್ ಸಚಿನ್. ಇದರಲ್ಲಿ ಸಚಿನ್ ಅವರು ಬಂದಿಲ್ಲ, ಬಟ್ ರಮಿಕಾ ಶಿವು ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆ್ಯಂಡ್ ಇನ್ನೊಬ್ರು ಗೆಸ್ಟ್ ಇದ್ದಾರೆ, ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ. ಹಾಯ್ ರಮಿಕಾ ಶಿವು, ಹೇಗಿದ್ದೀರಾ? ಬಿಲ್ಡಪ್ ಶಾರ್ಟ್ಸ್. ಅದು ನಮ್ಮ ಮೂರನೇ ಟ್ರಬಲ್ ಇದೆಯಲ್ಲ, ಅವನೊಂದು ಸ್ವಲ್ಪ ಟ್ರಬಲ್ ಕೊಡ್ತಾ ಇರ್ತಾರೆ, ಅವಾಗ ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಆ್ಯಂಡ್ ರಮಿಕಾ ಶಿವ್ ಅವರು ಇದ್ದಾರೆ. ಇನ್ನೊಬ್ರು ಗೆಸ್ಟ್ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಕ್ರ್ಯಾಬ್ ಕುಕಿಂಗ್ ಅಲ್ಲಿ ಧೀರಜಣ್ಣ. ಯಾಕೆಂದ್ರೆ ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಧೀರಜಣ್ಣ ಯಾರು ಅಂತ ಹೇಳಿದ್ರೆ. ನಮ್ಮ ದೊಡ್ಡ ಮನೆ ಊಟ ಮೆನು ಏನೇನು ಸ್ಪೆಷಲ್, ಇಲ್ಲಿ ಏನೇನು ಸಖತ್ತಾಗಿರುತ್ತೆ. ದೊಡ್ಡ ಮನೆ ಊಟ ಮೆನು ಇದು. ಆ್ಯಂಡ್ ಎಲ್ಲ ಪ್ರೈಸಸ್ ತುಂಬ ಅಫೋರ್ಡಬಲ್ ಆಗಿದೆ. ಆ್ಯಂಡ್ ಧೀರಜಣ್ಣ, ಇಲ್ಲಿ ನಮ್ಮ ದೊಡ್ಡ ಮನೆ ಊಟದಲ್ಲಿ ಏನು ಸ್ಪೆಷಲ್, ಏನ್ ಟೇಸ್ಟ್ ಮಾಡಿದ್ರೆ ಸಖತ್ತಾಗಿರುತ್ತೆ, ಅದು ಇವನು ಬಾಯಿ ಮುಚ್ಕೊಂಡಿರ್ಬೇಕು ತಿಂದ್ರೆ, ಆ ಥರ ಏನಾದ್ರು ಒಂದು ಹೇಳಿ. ಅವನಿಗೊಂದು ಚೆನ್ನಾಗಿರೋ ಮಟನ್ ಬಿರಿಯಾನಿ ತರಿಸ್ತೀನಿ. ಮಟನ್ ಬಿರಿಯಾನಿ, ದೊಡ್ಡ ಮನೆ ಸ್ಪೆಷಲ್ ಮಟನ್ ಬಿರಿಯಾನಿ. ಆಮೇಲೆ ಮಟನ್ ಸೂಪು. ಮಟನ್ ಸೂಪ್ ಚೆನ್ನಾಗಿದೆ. ಮಟನ್ ಸೂಪ್ ಚೆನ್ನಾಗಿದೆ. ಲೆಗ್ ಸೂಪ್ ಮಾಡ್ತೀವಿ, ಒಂದೇ ಸಂಡೇಸ್ ಮಾಡ್ತೇವೆ ಬೆಳಿಗ್ಗೆ. ಓಕೆ, ಫುಲ್ ಪ್ಯಾಕ್ ಆಗಿರುತ್ತೆ ಬಿಸ್ನೆಸ್. ಅಲ್ಲ, ಬಟ್ ಇಲ್ಲಿ ನಾನು ವೆಜ್ ತಿಂತೀನಿ. ವೆಜ್ ಅವ್ರಿಗೆ ಏನಿದೆ ಸ್ಪೆಷಲ್? ವೆಜ್ ಅವರಿಗೆ ನಮ್ಮ ಹತ್ರ ಫ್ರೈಡ್ ರೈಸ್ ಇದೆ, ವೆಜ್ ಊಟ ಇದೆ, ಮತ್ತೆ ಎಗ್ ಸ್ಪೆಷಾಲಿಟೀಸ್ ಇದೆ. 4 ಐಟಮ್ ಎಗ್ಸ್ ಅಲ್ಲಿ ಸ್ಪೆಷಾಲಿಟೀಸ್ ಮಾಡ್ತೇವೆ ನಾವು, ಸ್ಪೆಷಲ್ ಆಗಿ ಕೊಡ್ತೀವಿ ಅದನ್ನ. ಓಕೆ. ಆ್ಯಂಡ್ ನೀನೇನು ತಿಂತೀಯಪ್ಪ? ನಾನ್ ವೆಜ್ ಕಡೆ ಬರೋದೇನ, ನಾನ್ ವೆಜ್. ಅದೇ ನೀನೇನು ಕಬಾಬ್? ಹೋಗಿ ನಾವು ಫುಡ್ ಆರ್ಡರ್ ಮಾಡಿಲ್ಲ. ಭಾನುವಾರ ಬೇರೆ ತುಂಬಾ ಜನ ಇದ್ರು. ಮಧ್ಯಾಹ್ನ ನಾವು ವಿಡಿಯೋ ಮಾಡಿದ್ರೆ ನಿಮ್ಗೇನು ಕೇಳಿಸ್ತಾನೂ ಇರಲಿಲ್ಲ. ನಾವು ವಿಡಿಯೋ ಮಾತ್ರ ಕಾಣಿಸ್ತಾ ಇತ್ತು ನಿಮ್ಗೆ, ಆಡಿಯೋ ಮಾತ್ರ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಫುಲ್ ನೆಮ್ಮದಿಯಾಗಿ ಕುತ್ಕೊಂಡು ಒಂದೊಂದೇ ಏನೇನು ಡಿಶಸ್ ಮಾಡಿದ್ದಾರೆ ಅದನ್ನೆಲ್ಲ ಟೇಸ್ಟ್ ಮಾಡೋಣ. ಮತ್ತು ನಿಮ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ಅಲ್ಲದೆ ಇದ್ರು ಇನ್ನಿಬ್ರು ಇದ್ದಾರೆ, ಅವ್ರು ಹೇಳ್ಕೊತಾರೆ. ತುಂಬಾ ಟೇಸ್ಟ್ ಇದೆ, ಊಟ ಮಾಡೋದೊಂದು ಬಾಕಿ ಅಷ್ಟೇ. ಕೊನೆಗೂ ನಮ್ಮ ಫುಡ್ ಬಂತು. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಜಾಸ್ತಿ ನನ್ನ ಬಾಯಿ ಇದನ್ನೆಲ್ಲ ಟೇಸ್ಟ್ ಮಾಡಬೇಕು ಅಂತ ತುಂಬ ಅನಿಸ್ತಾ ಇದೆ. ಸೊ ಗೈಸ್, ಏನು ಅನ್ಕೋಬೇಡಿ ಪ್ಲೀಸ್. ಇಷ್ಟೊಂದು ಹೊಟ್ಟೆ ಹಸುವಾಗಿದೆ. ನಾನು ಇವತ್ತು ತಿನ್ನೋ ಟೈಮಲ್ಲಿ ನೀವು ನನ್ನನ್ನು ಜಾಸ್ತಿ ನೋಡಿ ಏನಾದರೂ ನನ್ನ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅದಕ್ಕೆ ಯಾಕಂದರೆ ಆಲ್ರೆಡಿ ನಮ್ಮೊಬ್ರು ಬಿಗ್ ಬಾಸಲ್ಲಿ ಒಬ್ರು ಅನುಭವಿಸಿದ್ರು. ಕಾಲು ಸೂಪ್ನ ಸರ್ರಿಗೆ ತಿಂದು ಆಮೇಲೆ ಲೂಸ್ ಮೋಷನ್ ಆಗಿತ್ತು. ಆ ಪರಿಸ್ಥಿತಿ ನನಗೆ ಬರ್ತಾ ಇದ್ರೆ ಸಾಕು. ಸಖತ್ತಾಗಿದೆ ಅಷ್ಟೇ.
ಮಾತು ಕೇಳಿದ್ರೆ ಒಬ್ಬನೇ ತಿಂತಿದ್ದಾನಲ್ಲ ನನ್ನ ಮಗ ಇರ್ಬೇಕು. ನನಗಲ್ಲ ನಿಂಗೆ. ಅವ್ನು ವೆಜ್ ಅಲ್ವಾ? ಇಲ್ಲೇ ಇರು ಬಂದೆ. ಅವ್ನೊಂದು ವೆಜ್ ಕೊಡ್ರಿ. ನನ್ನ ಫೇವ್ರೆಟ್ ಅಂದ್ರೆ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ. ಬಿಕಾಸ್ ನಾನು ಮಟನ್ ತಿನ್ನಲ್ಲ. ಮಟನ್ ರಿವ್ಯೂ ಅನ್ನೋದಕ್ಕೆ ನನ್ನ ಕಾಲ್ ಸೂಪ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಕಾಲ್ ಸೂಪ್ಗೆ ಅಕಸ್ಮಾತ್ ಸ್ಪೂನ್ ಗೀಲೆಲ್ಲ ಆಗಿಲ್ಲ ಅಂದರೆ ನಾನೊಂದು ಸ್ಟ್ರಾ ರೆಡಿ ಮಾಡಿದ್ದೀನಿ. ಹೊಸ ಸ್ಟೈಲ್ ಇದು. ಹೌದು. ನಿಮಗೆ ನಾನು ರಿವ್ಯೂ ಕೇಳಬಾರ್ದು. ನಾನು ಕೇಳಲಿ ಬಿಡಿ, ಇನ್ನೂ ಬಂದಿಲ್ಲ. ಸರಿ, ಓಕೆ. ಫೈನಲಿ ನಮ್ಮ ವೆಜ್ ಐಟಮ್ ಬಂದಿದೆ. ಎಗ್ ಮಸಾಲ ಮಾಡಿದ್ದಾರೆ, ನೋಡೋದಕ್ಕೆ ಸೂಪರ್ ಆಗಿದೆ. ಎಗ್ ಮಸಾಲ ಜೊತೆಗೆ ಅಲ್ಲನ್ನ ಕಲಿಸ್ಕೊಂಡು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ದೀಪು ನೋಡಿದ್ರೆ ಲೆಗ್ ಪೀಸ್ನ ಹಂಗೆ ಕಟ್ಟ 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 ಅಂತ ಕಟ್ಕೊಂಡು, ಅದೇನೋ ಸ್ಟ್ರಾನು ಕೇಳೋ ಪೇಷನ್ಸ್ ಇಲ್ಲ, ಅದನ್ನೇ ಸ್ಟ್ರಾ ಥರ ಮಾಡ್ಕೊಂಡು ಅಂತೆಲ್ಲ ಕೂಡ ಎಗ್ ಮಸಾಲ ಯಾವ ಥರ ಇರುತ್ತೆ ಅಂತ ಅಸಹ್ಯವಾಗಿ ಕುಡ್ದಿಲ್ಲ. ಕುಡ್ದಿಲ್ಲ. ಆಡಿಯನ್ಸ್ ನೀವೇ ಹೇಳಿ, ಅಸಹ್ಯ ಕುಡ್ದೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ, ಎಗ್ ಮಸಾಲ ಸಖತ್ತಾಗಿದೆ. ಕಣ್ಣಾಕ್ಬಿಡಿ. ನಾನು ಸಾಂಬಾರು ಬಂತು ಕಣ. ಕಾಲ್ ಸೂಪ್ ಕುಡ್ದಾಯ್ತು, ಕಾಲನ್ನ ಕಡ್ದಾಯ್ತು. ಈಗ ಮೇಲೆ ಅಂದ್ರೆ ಈ ಮಟನ್ ಬಿರಿಯಾನಿ ಮಾಡಿದ್ದಾರೆ. ಗೊತ್ತು ಕಾಯ್ತಾ ಇದ್ದೀರಾ ಅಂತ. ತಿಂದು ಹೇಳಿ ಯಾಕೆ ದೊಡ್ಡ ಮನೇಲಿ ಮಟನ್ ಬಿರಿಯಾನಿ ಫೇಮಸ್ ಅಂತ ಈಗ ಗೊತ್ತಾಯ್ತು. ನೀವು ಬಂದು ತಿನ್ನಿ, ಸೇಮ್ ನಂತರನೇ ರಿಯಾಕ್ಷನ್ಸ್ ಕೊಡ್ತೀರ. ಸಾಕಾಗಿದೆ. ಪೀಸ್ಗಳು ನೋಡಿ ಹೆಂಗಿದೆ, ಸೊಂಪ ಪುಡಿ ಥರ. ನಾನೊಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿದೆ. ಸೊ ಈಗ ನಮ್ಮ ಮೇನ್ ಶೆಫ್ಗೆ ಒಂದು ಬುಕ್ ತಿನ್ನಿಸ್ಬಿಟ್ಟಿದ್ದಾರೆ. ತಡಿಯೋ ಕೈಯಲ್ಲಿ ಬಿಯರ್ ಇಟ್ಕೊಂಡು ಹಿಂಗಿದೆ. ನಾವಿಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಹೋಟ್ಲಲ್ಲಿ. ಇದು ಪ್ರಮೋಷನ್ ಅಂತ ಏನೋ ದಪ್ಪ ಪೀಸ್ ಹಾಕಿರೋದು, ಅಥವಾ ತುಂಬ ನಮಗೋಸ್ಕರ ಏನೋ ಟೇಸ್ಟಿಯಾಗಿ ಮಾಡಿರೋದು, ಇಲ್ಲ ಡೆಕೋರೇಷನ್ ಏನೋ ನೀಟಾಗಿ ಮಾಡಿರೋದು, ಇಲ್ಲ ಜಾಸ್ತಿ ಕೊಡೋದು, ಆ ಥರದ್ದು ಏನೂ ಇಲ್ಲ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇಷ್ಟೇ ಪೀಸು, ಇಷ್ಟೇ ರೈಸ್, ಇಷ್ಟೇ ಕ್ವಾಂಟಿಟಿ, ಹಾಗೆ ಇಷ್ಟೇ ಒಳ್ಳೆ ಕ್ವಾಲಿಟಿ ಸೇಮ್ ಇರುತ್ತೆ. ಎಲ್ರಿಗೂ ಅವರಲ್ಲಿ ದೊಡ್ಡ ಮನೆ ಊಟ, ಮನದ ಹಿತದ ಊಟ ಅಂತ ಇದೆ. ನಿಜವಾಗ್ಲೂ ಎಕ್ಸಾಜರೇಟ್ ಮಾಡ್ತಿಲ್ಲ, ಬಟ್ ನಿಮಗೆಲ್ಲ ಸ್ವಲ್ಪ ಫೀಲ್ ಆಗೇ ಆಗುತ್ತೆ. ಅಟ್ಲೀಸ್ಟ್ ಮನೇಲಿ ಹಿಂಗೆ ಮಾಡಿದೆ ಆಲ್ಮೋಸ್ಟ್ ಮನೆ ಊಟ ಥರ ಇರುತ್ತೆ ಅಂತ. ಡೆಫಿನೆಟಾಗಿ ಒಂದು ಟ್ರೈ ಮಾಡಿ. ಪ್ಲೇಟಲ್ಲಿ ಇರೋದು ಒಂದು ಕಾಣಿಸ್ತಿಲ್ವಲ್ಲ? ಫಸ್ಟು ಟೆಸ್ಟ್ ಡ್ರೈವ್ ಮಾಡಿದೆ ಹೇಗಿರುತ್ತೆ ಅಂತ. ಆಮೇಲೆ ಇವಾಗ ಇನ್ನೊಂದು ಥರ ಕೇಳಿದ್ದೀನಿ, ಅಂದರೆ ವಿಡಿಯೋಗೆ ಪ್ಲೇಟಿಂಗ್ ಎಲ್ಲ ಬೇಕಲ್ವಾ, ಅದು ನೀಟಾಗಿದೆ. ಟೆಸ್ಟಿಂಗ್ ಅಲ್ಲೆಲ್ಲ ಖಾಲಿ ಮಾಡಿಬಿಟ್ಟ. ಅವಾಗ ರಿಹರ್ಸಲ್ ಮಾಡಿಸಿದೆ ಒಂದು ಪೀಸ್ ಬಿಡ್ದೆ. ನನ್ನ ವೆಜ್ ಊಟ ಫುಲ್ ಮೀಲ್ಸು ಆಯಿತು. ಇವಾಗ ನಮ್ಮ ದೊಡ್ಡ ಮನೆ ಊಟ ವಾರಸ್ದಾರನ್ನ ಮಾತಾಡ್ಸೋಣ. ಟೇಸ್ಟ್ ನೋಡೋಯ್ತಲ್ವಾ? ರಮಿಕಾ ಅವ್ರೆ, ಒಂದ್ ಕೆಲಸ ಮಾಡಿ, ಕಬಾಬಿಗೆ ಒಂದ್ ಪ್ಲೇಟ್ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು? ಗೊತ್ತಿಲ್ಲ. ಅಯ್ಯೋ, ಓನರ್ಗೆ ಗೊತ್ತಿಲ್ಲ ಕಬಾಬ್ ಅಲ್ಲಿ ಎಷ್ಟು ಪ್ಲೇಟ್. ಓಕೆ, ಒಂದ್ ಪ್ಲೇಟ್ ಕಬಾಬ್ 189. ಓಕೆ, ಒಂದ್ ಪ್ಲೇಟ್ ಕಬಾಬ್ ಅಲ್ಲಿ ಎಷ್ಟು ಪೀಸ್ ಬರುತ್ತೆ ನೋಡ್ಬಿಟ್ಟು ಹೇಳ್ತಾವ್ರೆ. 5. ಓಕೆ, ಅಷ್ಟನ್ನ ಚಾರ್ಜ್ ಮಾಡ್ಬಿಡಿ ಅವನ ಹತ್ರ. ನನ್ನ ಹತ್ರ ಇಸ್ಕೊಬಿಡಿ, ಅವನ ಹತ್ರ ಇಸ್ಕೊಡಿ. ಅವ್ರ ಹತ್ರ ಇಸ್ಕೊಬೇಕಾ? ಇಲ್ಲ, ಆಕ್ಚುಲಿ ಟೇಸ್ಟ್ಗಿಂತ ಏನು ಒಂದು ಪೀಸ್ ಕೊಟ್ಟು ಒಂದು ಪ್ಲೇಟ್ ಕೊಟ್ಟಿವಿ. ಇದ್ಯಾಕೋ ಅವ್ನು 2 ಪ್ಲೇಟ್ ಖಾಲಿ ಆಗೋ ಥರ ಇದೆ. ಸೊ 2 ಪ್ಲೇಟು ಪ್ಲಸ್ ಇನ್ನೊಂದು ಪ್ಲೇಟು. ನೀವ್ಯಾಕೆ ಓನರ್ ಲಾಸ್ಟ್ ಮಾಡ್ಕೊಂತೀರಾ? ನಮ್ ಟೀಮ್ ಫುಲ್ ರಿಚ್ ಕೊಡ್ತಾರೆ. ಇದಕ್ಕೇನ್ರಿ ಹೇಳ್ತೀರಾ? ಕಬಾಬು ಸೇಮ್ ಕಬಾಬ್ ತರ ಇದೆ ಅಂತ. ಬೇಗ ಒಂದು ಬೀಡ ಕುಟ್ಬಿಡಿಯಪ್ಪ. ಬೀಳ್ಕೊಡೋಕೆ ಸಮಾರಂಭ. ರಮಿಕಾ ಅವ್ರೆ, ಈಗ ಒಂದ್ ಕಡೆ ಫನ್ ಆದ್ರೆ
ಸೊ ದೊಡ್ಡ ಮನೆ ಊಟ, ಮನದ ಹಿತದ ಊಟ ಅಂತ ಒಂದು ಟೈಟಲ್ ಇಟ್ಟಿದ್ದೀರಾ. ಸೊ ಶಿವಣ್ಣ ಬಂದು ಓಪನಿಂಗ್ ಮಾಡಿ ಗ್ರ್ಯಾಂಡ್ ಓಪನಿಂಗ್ ಆಗಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಇಷ್ಟು ದಿವಸ ರನ್ ಆಯಿತು. ಆ್ಯಂಡ್ ದೊಡ್ಡ ಮನೆ ಊಟನ ಓಪನ್ ಮಾಡಿರೋ ಉದ್ದೇಶ ಏನು, ಆ್ಯಂಡ್ ಏನಾದರೂ ದೊಡ್ಡ ಮನೆ ಊಟದ ಬಗ್ಗೆ ಮಾತಾಡಬೇಕು ಅಂದರೆ? ಇವಾಗ ಅವರು ಮನಸ್ಸಿಂದ ತಿಂದು ಅದನ್ನ ಆನಂದಿಸ್ತಾ ಇದ್ರಲ್ಲ, ಆ ಮೂಳೆನೆ ಸ್ಟ್ರಾ ಥರ ಎಲ್ಲ ಮಾಡ್ಕೊಂಡು ಕುಡಿದು, ಸೊ ಈ ಥರ ಪ್ರತಿಯೊಬ್ಬರು ಕೂಡ ಬಂದು ಮನಸ್ಸಿಂದ ಊಟ ಮಾಡಿಕೊಂಡು ಹೋಗಿ ಅನ್ನೋದು ಮೇನ್ ಉದ್ದೇಶ ಆಗಿದ್ದು. ಆ್ಯಂಡ್ ಆ ಮನೆ ಊಟ ಅನ್ನೋ ಫೀಲಿಂಗ್ ಬರಲಿ ಅನ್ನೋ ಒಂದು ಮೇನ್ ಇಂಟೆನ್ಷನ್ ಆಗಿದ್ದು. ಹೇಗೋ ಸಕ್ಸಸ್ಫುಲಿ ಅದು ನಡೀತಾ ಇದೆ ಹಾಗೆ. ಓಕೆ, ಆಲ್ ದಿ ಬೆಸ್ಟ್ ನಿಮ್ಮ ದೊಡ್ಡ ಮನೆ ಊಟಕ್ಕೆ. ರಮಿಕಾ ಶಿವು ಆ್ಯಂಡ್ ದಿಲೀಪ್ ಆರ್ ಶೆಟ್ಟಿ. ಬಿಡ ಬಂತು ಸರ್. ಆಕ್ಚುಲಿ ಇನ್ನೊಬ್ರು ಮಿಸ್ ಆಗಿದ್ದಾರೆ, ಸಚಿನ್ ಗೌಡ್ರು. ಓಕೆ, ಸೊ ಅವರು ಪಾಪ ತುಂಬಾ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರದ್ದು ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆಯಲ್ಲ, ಸೊ ಸಿಕ್ಕಾಪಟ್ಟೆ ಬ್ರಾಂಚ್ ಬೇರೆ ಬ್ರಾಂಚಸ್ ಅಲ್ಲ. ಓಕೆ, ಸಿಕ್ಕಾಪಟ್ಟೆ ಹೋಟೆಲ್ ಬ್ರಾಂಚಸ್ ಇದೆ. ಸೊ ಇವತ್ತು ಅವ್ರು ಬರಕ್ ಆಗಿಲ್ಲ, ನೆಕ್ಸ್ಟ್ ಟೈಮ್ ಅವ್ರಿಗೂ ಇಂಟ್ರೂಸ್ ಮಾಡಿ. ಓಕೆ, ನೀವೇನಾದರೂ ಹೇಳೋದಾದ್ರೆ ದೊಡ್ಡ ಮನೆ ಊಟದ ಬಗ್ಗೆ? ನಿಮ್ಮ ಫ್ಯಾನ್ಸ್ ಎಲ್ಲ ಕಂಪಲ್ಸರಿ ಬಂದು ಟ್ರೈ ಮಾಡಿ ಅಂತ ಹೇಳ್ತೀರಾ ದೊಡ್ಡ ಮನೆ ಊಟ ಫುಡ್ನ? ಆಲ್ರೆಡಿ ಹೇಳಾಯ್ತಲ್ಲ ರಮಿಕಾ ಅವರು. ಅಲ್ಲ, ನೀವು ಒಂದು ಗ್ಯಾಪಲ್ಲಿ ಒಂದು ಹೇಳಿದ್ರೆ ನಿಮ್ಮ ಆಡಿಯನ್ಸ್. ಈಗ ದೊಡ್ಡ ಮನೆ ಅಂತ ಏನ್ ನೆನಪಾಗೋದು? ನನಗ ಅವ್ರ ಮನೆನೇ ನೆನಪಾಗುತ್ತೆ. ಇವಾಗ ಅಲ್ಲ, ದೊಡ್ಡ ಮನೆ ಅಂದ್ರೆ ಇನ್ನೊಂದು ಎಲ್ರಿಗೂ ಊಟ ನೆನಪಾಗುತ್ತೆ. ಇನ್ನೇ ಎಲ್ರಿಗೂ ನೆನಪಾಗುತ್ತೆ. ಬಟ್ ಅಲ್ಲಿವರೆಗೂ ದೊಡ್ಡ ಬೇಕು. 4 ಪೀಸ್ ತಿಂದಲ್ಲ ಅವಾಗಲೇ. ಈ ಥರದವ್ರು ಬಂದ್ಬಿಟ್ಟು ತಿನ್ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೆಂಗಾಗುತ್ತೆ ನಿಮಗೆ? ಏನು ಪ್ರಾಬ್ಲಮ್ ಇಲ್ಲ, ಅವ್ರ ಟೀಮ್ ಅವರೆಲ್ಲ ನೋಡ್ಕೋತಾರಲ್ಲ. ಓಕೆ, ಇಲ್ಲಿ ವಿಶಾಲ ಮನಸ್ಸಿನವರು ಚೆನ್ನಾಗಿ ತಿನ್ನಿ, ಖುಷಿಯಾಗುತ್ತೆ. ಚೆನ್ನಾಗಿ ತಿನ್ನಿ. Sir, can I have it? ಹೊಟ್ಟೆ ಹಸ್ತಿರೋದಕ್ಕೂ ಮಧ್ಯಾಹ್ನದಿಂದ ಕಾದಿರೋದಕ್ಕೂ ಫುಲ್ ಸಮಾಧಾನ. ಲಾಸ್ಟ್ ಒಂದು ಸ್ವೀಟ್ ಬಿಡ ಹಾಕೊಂಡ್ಬಿಡೋಣ. ಬಿಲ್ ಅಷ್ಟೇ ಜನ ನಾವು ಅಣ್ಣ ಇದ್ದಾರೆ. ಆ